ನೋಡಿ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ತಂದವ್ರಿ. ಇನ್ನು ಶ್ರಾವಣ ಹತ್ತೈತಿ, 1 ತಿಂಗಳ ತಿನ್ನೋದಿಲ್ರಿ. ನೋಡ್ರಿ, ಇದು ಚಿಕನ್ ಈಗ ಕುದಿಸಿದೇವ್ರಿ. ಇದನ್ನು ನೋಡ್ರಿ, ಇದು ಈಗ ಸಾಂಬಾರು ಮತ್ತು ಸುಕ್ಕ ಮಾಡ್ಬೇಕ್ರಿ. ಚಿಕನ್ ಐತ್ರಿ, ಇದು 1 kg. ನೋಡ್ರಿ, ಇದಕ್ಕೆ ಈಗ ಕಡಾಣಿಗೆ ಕಾದತ್ರಿ. ಇದಕ್ಕೆ ಎಣ್ಣೆ ಹಾಕತ್ತೀವ್ರಿ. ಈಗ ನೋಡ್ರಿ, ಈಗ ಉಳ್ಳಾಗಡ್ಡಿ ಫ್ರೈ ಮಾಡಿ ಅರಿಶಿನ ಪುಡಿ ಹಾಕಿದವ್ರಿ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕತ್ತೀವ್ರಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನಮ್ಗೆ ಖಾರ ಹಾಕಬೇಕ್ರಿ. ಅದಕ್ಕೆ ನೋಡ್ರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕ್ರಿ. ಸ್ವಲ್ಪ ನಾವು ಇದನ್ನು ಮರ್ತೀವ್ರಿ, ಫಸ್ಟ್ ಹಾಕೋದಿತ್ರಿ. ಇದು ಮರ್ತೀವ್ರಿ ಅಂತ ಈಗ ಹಾಕತ್ತೀವ್ರಿ. ಅದು 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ. ಇದನ್ನು ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಕುದಿಸ್ಬೇಕ್ರಿ. ಇದನ್ನೀಗ ನೋಡ್ರಿ, ಈ ಕಡೆ ಕುದಿಯಾಕಿಟ್ಟ ಒಂದು ಪಾತ್ರೆಗೆ ಚಿಕನ್ ಸಪ್ರೇಟ್ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಚಿಕನ್ ಅದ್ರೊಳಗೆ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ. ನೋಡ್ರಿ, ಎಲ್ಲ ಈಗ ಅದ್ರೊಳಗೆ ತಯಾರು ಮಾಡಿದ್ದೈತ್ರಿ. ಚಿಕನ್ ಹಾಕಿ ಸ್ವಲ್ಪ ತಿರುವಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಪ್ಲೇಟ್ ಮುಚ್ಚಬೇಕ್ರಿ. ನೋಡ್ರಿ, ಚಿಕನ್ ಎಲ್ಲ ಮಿಕ್ಸ್ ಮಾಡಬೇಕ್ರಿ. ನೋಡ್ರಿ, ಇದು ಚಿಕನ್ ಸುಕ್ಕ ರೆಡಿ ಆಗಿದ್ರಿ. ಈಗ ನೋಡ್ರಿ, ಇದಕ್ಕೆ ಸಾಂಬಾರು ಇದೆ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಚಲೋ ತಂಗಿ ಕುದಿಸಿದೇವ್ರಿ. ಪೈಲಾನ ಖಾರದು ಎಲ್ಲ ಹಾಕಿದೇವ್ರಿ. ಸಾಂಬಾರು ಈಗ ರೆಡಿ ಆಗಿದ್ರಿ. ನೋಡಿ ಫ್ರೆಂಡ್ಸ್, ನಾನೀಗ ರೊಟ್ಟಿ ಮಾಡ್ತಾ ಇದ್ದೇನೆ ರೀ. ನೋಡಿರಿ, ಇದು ಗೊಂಜಾಳ ರೊಟ್ಟಿ ಹಿಟ್ಟೈತ್ರಿ, ನಾದಿಟ್ಟನ್ರಿ. ಈಗ ಮತ್ತು ಇದು ಹಳಿ ಕಾಲದ್ದು ರೊಟ್ಟಿ ಮಾಡೋ ಕಲ್ಲು ಐತ್ರಿ. ನಾವು ಹಿಂಗೆ ಪರಾತ್ನ್ಯಾಗ ಮತ್ತು ಸಣ್ಣ ಪರಿಶಿ ಮ್ಯಾಲೆ ಹಿಂಗೆ ಮಾಡೋದಿಲ್ರಿ. ಯಾಕಂತಂದರೆ ನಾ ಪೈಲಾದಿಂದ್ರೆ ಹಿಂಗೆ ದೊಡ್ಡ ಕಲ್ಲು ಮೇಲೆ ಮಾಡೇನ್ರಿ. ಮತ್ತು ಪರಿಶಿ ಮೇಲೆ ಅದು ನಂಗೆ ಮಾಡಕ್ಕೆ ಬರೋದಿಲ್ರಿ. ನೋಡಿರಿ, ಇದು ರೂಢ ಬಿದ್ದೈತ್ರಿ ಕಲ್ಲು. ನೋಡಿರಿ, ಎಷ್ಟು ದೊಡ್ಡದೈತ್ರಿ. ಮತ್ತು ಹಿಟ್ಟು ನಾದಕ್ಕೆ ಮತ್ತು ಮಾಡಕ್ಕೆ ಚಲೋ ಬರ್ತೈತ್ರಿ. ಇದು ಪರಾತ್ನ್ಯಾಗ ಹಿಂಗೆ ಬರೋದಿಲ್ರಿ, ಕಾಲು ಹಿಡಿಬೇಕ್ರಿ. ಅದೇನು ದೊಡ್ಡ ಇದೈತ್ರಿ. ಆದ್ರೆ ನಾವು ಒಲೆ ಮೇಲೆ ರೊಟ್ಟಿ ಮಾಡ್ತೀವಿ. ನೋಡಿರಿ, ಗ್ಯಾಸಿನ ಮೇಲೆ ಮಾಡೋದಿಲ್ರಿ, ಒಲೆ ಮೇಲೆ ಜಾಸ್ತಿ ಅಡುಗೆ ಮಾಡ್ತೇನೆ ರೀ ನಾನು. ನೋಡಿರಿ, ಇದು ಹಳಿ ಕಾಲದ ಕಲ್ರಿ, ಎಷ್ಟು ದೊಡ್ಡದೈತೆ ನೋಡ್ರಿ. ನೋಡ್ರಿ, ಇದು ಗೊಂಜಾಳ ಹಿಟ್ಟೈತ್ರಿ. ಇದು ನಾದಿಟ್ಟನ್ರಿ. ವಿಡಿಯೋ ಮಾಡೋರು ಯಾರಿಲ್ಲ ಅಂಥೇಳಿ ನಾನು ಈಗ ತೋಷೆ ರೊಟ್ಟಿ ಮಾಡ್ತೇನೆ ರೀ. ನೋಡಿರಿ, ಗೊಂಜಾಳ ಹಿಟ್ಟಿನ ರೊಟ್ಟಿ ರೀ. ಚಿಕನ್ ಸಾರು ಮಟನ್ ಸಾರದೊಳಗೆ ತಿಂದ್ರೆ ಮಸ್ತ್ ಹತ್ತಾವ್ರಿ ಗೊಂಜಾಳ ರೊಟ್ಟಿ ರೀ. ಒಂದೇ ತಿನ್ನಾರಿ, 2-3 ಹಿಂಗೆ ರೊಟ್ಟಿ ತಿಂತಾರ್ರಿ. ನೋಡಿರಿ, ಚಿಕನ್ ಸಾರು ಗೊಂಜಾಳ ರೊಟ್ಟಿ ತಿನ್ಬೇಕ್ರಿ, ಮಸ್ತ್ ರೀ. ಟೇಸ್ಟ್ ಭಾರಿ ಇರ್ತೈತ್ರಿ. ಈಗ ಗೊಂಜಾಳ ರೊಟ್ಟಿ ಮಾಡ್ತೇನೆ ರೀ ನಾನು. ಈಗ ತೆಳ್ಳಗೆ ಗೊಂಜಾಳ ರೊಟ್ಟಿ ಮಾಡಿದೆವು. ನೋಡಿರಿ ಹೆಂಗೆ ಆಗ್ಯಾವ್ರಿ, ತೆಳ್ಳಗೆ ದೊಡ್ಡ ಆಗ್ಯಾವ್ರಿ ಗೊಂಜಾಳ ರೊಟ್ಟಿ. ನಾವು ದಿಪ್ಪ ಮಾಡೋದಿಲ್ರಿ, ತೆಳಗನ ಮಾಡ್ತೇವ್ರಿ. ನೋಡಿರಿ, ಮಟನ್ ಸಾರು ಗೊಂಜಾಳ ರೊಟ್ಟಿ ತಿನ್ಬೇಕ್ರಿ. ನೋಡಿರಿ, ಮಸ್ತ್ ಆಗಿದಾವೆ ನೋಡಿರಿ ರೊಟ್ಟಿ. ನೋಡಿರಿ, ಶ್ರಾವಣ ಸೋಮವಾರ ನಾವು ಮನೆ ಎಲ್ಲ ಸ್ವಚ್ಛ ಮಾಡ್ತಾ ಇದ್ದೇವ್ರಿ. ಈಗ ನೋಡಿರಿ, ಅರಿವಿ ಒಗಿಬೇಕ್ರಿ ಮತ್ತು ಹಾಸಿಗೆ ಒಗಿಬೇಕ್ರಿ. ಈಗ ನೋಡಿರಿ, ಹಾಸಿಗೆ ರೀ ಇದನ್ನೆಲ್ಲ ಒಗ್ಯಾಕಿದ್ದೇವ್ರಿ. ಒಬ್ಬೊಬ್ಬರ ನೀರು ಹೋಗ್ತಾರೆ. ಆಮೇಲೆ ಸಣ್ಣ ಐತ್ರಿ, ಹಾಸಿಗೆ ಎಲ್ಲ ಒಗ್ಯಾಕತ್ತೇವ್ರಿ ನಾವು. ನೋಡಿರಿ, ನೀರು ಒಗ್ಯಾಕತ್ತೇವ್ರಿ. ಭಾಳ ಐತ್ರಿ ನೀರು. ಇದಕ್ಕೆ ಅರಿವಿ ಒಗಿಬೇಕ್ರಿ. ನೋಡಿರಿ, ಇಲ್ಲಿ ನಮ್ಮ ಅತ್ತೆ ಹಾಸಿಗೆ ಒಗ್ಯಾಕತ್ತೇವ್ರಿ.
ಹುರುಪುಡಿ ಹಾಕಿ ಹೋಗೋದು ಮನೆಯೆಲ್ಲ ಸಾಮಾನು ತೆಗ್ದೀವಿ ನೋಡ್ರಿ. ಎಲ್ಲ ರೀ ಬರೀದಾಗಿದ್ರಿ ಮನೆಯೆಲ್ಲ ಸಾಮಾನು ಕೆಳಗೆ ಇಳಿಸಿದವ್ರಿ. ಅರ್ಧ ಜಾಡ್ಸಿ ಇವತ್ತು ನಾವು ಶ್ರಾವಣದಿಂದ ನೋಡ್ರಿ ಈಗ ಮನೆ ಬೆಳಗ್ಗೆ ಕ್ಲೀನ್ ಮಾಡಿದವ್ರಿ. ನೋಡ್ರಿ ಬಳಿಗೆ ಹಚ್ಚಿದವ್ರಿ. ಸಾಮಾನು ಮನೆಯಾಗಿದ್ರ ಹೆಂಗೆ ಕಾಣ್ತೈತ್ರಿ ಲಕ್ಕ ಅಂತ ಹೊಳೆ ಅದು ಮನೆ ಖಾಲಿ ಆದಾಗ ಹೆಂಗೆ ಕಾಣ್ತೈತಿ ನೋಡ್ರಿ. ಜಾಡಿಸಿ ಸ್ವಚ್ಛ ಮಾಡಿದವ್ರಿ ಶ್ರಾವಣಕ್ಕಾಗಿ ನೋಡಿ ಫ್ರೆಂಡ್ಸ್. ನಾವು ಎಲ್ಲ ಮತ್ತು ಬಾಂಡೆ ಹೊಳೆ ಹಚ್ಚಿದವ್ರಿ ಸ್ವಚ್ಛ ಮಾಡಿ. ನೋಡ್ರಿ ಕಿಚನ್ ರೂಮ್ ರೀ ಈಗ. ನೋಡ್ರಿ ಬ್ಯಾಳಿ ಡಬ್ಬಿ ಅದು ಹೆಂಗೆ ಮ್ಯಾಲೆ ಇಟ್ಟವ್ರಿ ಎಲ್ಲ ಚಂದ ಆಗ್ಯಾವ್ರಿ. ಇವತ್ತಿನ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತೀನಿ ರೀ.